ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳ ಚಾಲಕರಿಂದ ಪ್ರತಿಭಟನೆ ಆಗ್ತಾ ಇದೆ. ಈ ಹಿಂದೆನೂ ಕೂಡ ದೀಪಾವಳಿ ಹಬ್ಬದ ಸಂದರ್ಭದಲ್ಲೇ ಪ್ರತಿಭಟನೆಯನ್ನು ಮಾಡಿದ್ರು. ಯಾಕಂದ್ರೆ ಅವರ ಬೇಸಿಕ್ ಬೇಡಿಕೆ ಏನಿತ್ತು, ಹಾಜರಾತಿ ಸೇರಿದಂತೆ ವೇತನ ಕೂಡ, ಈ ಬೇಡಿಕೆಗಳ ಹಿನ್ನೆಲೆಯಲ್ಲಿ ಈಗ ದೀಪಾಂಜಲಿ ನಗರದಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ನಿನ್ನೆನೂ ಕೂಡ ಇದೇ ರೀತಿಯಾದಂತಹ ಪ್ರತಿಭಟನೆಯನ್ನ ಮಾಡಿದ್ರು. ಬಸ್ಗಳನ್ನ ಹೊರ ತೆಗೆಯದೆ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಳೆದ 1.5 ವರ್ಷದಿಂದನೂ ಕೂಡ ನಮಗೆ ತೊಂದರೆ ಆಗ್ತಾ ಇದೆ, ನಮ್ಮ ಸಮಸ್ಯೆಗಳನ್ನ ಆಲಿಸೋರು ಇಲ್ಲ ಅಂತ ಹೇಳಿ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ, ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಏನ್ ಸಮಸ್ಯೆ ನಿಮಗೆ? ಸರ್, ನಮಗೆ ಅನೇಕ ಸವಲತ್ತು ನಾವು ಬಂದು 1 ವರ್ಷದ ಮೇಲೆ ಆಯ್ತು. ನಮ್ಗೆ ಯಾವ್ದು ಬೆನಿಫಿಟ್ ಬರ್ತಾ ಇಲ್ಲ. ಟೈಮ್ ಸರಿ ಓಟಿ ನೆಟ್ಟಾಗ ಆಗ್ತಾ ಇಲ್ಲ, ಸಂಬಳ ಸರಿ ಆಗ್ತಾ ಇಲ್ಲ. ನಮಗೂ EMI ಕಟ್ಟೋದಂತದಿದೆ, ಮನೆ ಬಾಡಿಗೆ ಕಟ್ಟೋದಿದೆ, ಬಸ್ ಪಾಸ್ ಕೊಡ್ತಾ ಇಲ್ಲ, ಆಮೇಲೆ ಬೋನಸ್ ಕೊಡ್ತೇವೆ, ಬೋನಸ್ ಕೊಡ್ತಾ ಇಲ್ಲ, ಇಂಕ್ರಿಮೆಂಟ್ ಕೊಡ್ತಾ ಇಲ್ಲ. ಆಮೇಲೆ ಟೈಮ್ ಸರಿ ನಾವು ಡ್ಯೂಟಿಗೆ ಹೋದ್ರೆ ಎಕ್ಸ್ಟ್ರಾ ಮಾಡಿದ್ರೆ ಅದು ಸಿಗ್ತಾ ಇಲ್ಲ. ಮೇಲಂತಾಗಿ ಒಂದು ಆಕ್ಸಿಡೆಂಟ್ ಆತಂದ್ರೆ ನಾವೇ DL ಕೊಟ್ಟು ನಾವೇ ದುಡ್ಡು ಕಟ್ಟಿ ನಾವೇ ರಿಲೀಸ್ ಮಾಡ್ಸ್ಕೊಂಡ್ ಬರ್ಬೇಕು. ಅವ್ರು ಗಾಡಿ ಬಿಡ್ಸ್ಕೊಂಡ್ ಬರ್ತಾ ಇದಾರೆ. ಅದಕ್ಕಾಗಿ ನಾವು ನಮ್ಮ ಫ್ಯಾಮಿಲಿ ಬಿಟ್ಟು ಇಲ್ಲಿ ದುಡಿಯಕ್ ಬಂದವಿ. ನಾವು ಒಂದು ಸಂಸ್ಥೆ ಉದ್ಧಾರ ಮಾಡ್ಬೇಕಂತ ಬಂದವಿ. ನಾವು ಊರ್ ಬಿಟ್ಟು ಬಂದವಿ. ನಮಗ್ ಜಗಳ ಬೇಡ, ಹೊಡೆದಾಟ ಬೇಡ. ಇಲ್ಲೇನು ನಾವೇನು ನಮಗೇನು ಈಡೇರಿಸಬೇಕು ಅದು ಈಡೇರಿಸಬೇಕಷ್ಟೇ. ಏನ್ ಸೌಲಭ್ಯಗಳು ಸರ್ ಬೇಕಾಗಿರೋದು ನಿಮಗೆ? ಸರ್, ಸೌಲಭ್ಯಗಳು ಬೋನಸ್, ಬಸ್ ಪಾಸ್ ಮೇನ್. ಈ 2 ವರ್ಷ ಆಗಿದೆ. 2 ವರ್ಷದಿಂದನೂ ಬಸ್ ಪಾಸ್ 2 ವರ್ಷ ಆಯ್ತು. 2 ವರ್ಷ ಆಗಿದೆ. ಫಸ್ಟ್ ಎನ್ನೂರಲ್ಲಿ ಇದ್ದಿದ್ದು ನಾವು. ಎನ್ನೂರಿಂದ ಇಲ್ಲಿಗೂ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದಿದೀವಿ. 2 ವರ್ಷದಿಂದ ಕೇಳ್ತಾ ಇದೀವಿ, ಬಸ್ ಪಾಸ್ ಮಾಡ್ಕೊಡ್ತಲ್ಲ, ಬೋನಸ್ ಕರೆಕ್ಟ್ ಆಗಿ ಕೊಡ್ತಲ್ಲ, ಇಂಕ್ರಿಮೆಂಟ್ ಇಲ್ಲ. ಆಮೇಲೆ ಇಲ್ಲಿ ಆಕ್ಸಿಡೆಂಟ್ ಆಗೋಲ್ಗಳು ಒಂದು ಫೋನ್ ಅಟೆಂಡ್ ಮಾಡಲ್ಲ ಸರ್, ಒಂದು ರೆಸ್ಪಾನ್ಸ್ ಮಾಡಲ್ಲ. ಇದುವರೆಗೂ ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಲ್ಲ, ನಿಮ್ ಕಂಪನಿಯವ್ರನ್ನ ಕೇಳ್ಬೇಕಲ್ವಾ? ಸರ್, ಕೇಳ್ತಾ ಇದೀವಿ, ಒಂದು ರೆಸ್ಪಾನ್ಸ್ ಇಲ್ವಾ ಸರ್? ಇವಾಗೂ ಕೇಳ್ತಾ ಇದೀವಿ, ಏನು ರೆಸ್ಪಾನ್ಸ್ ಇಲ್ಲ, ಕೊಡಲ್ಲ. ಏನ್ ಹೇಳ್ತಾರೆ? ಕೊಡ್ತಲ್ಲ. ಬೋನಸ್ ಕೊಡಿ ಅಂದ್ರೆ ಟೈಮ್ ಕೇಳ್ತಾರೆ, ಒಂದಿನ ಟೈಮ್ ಕೊಡಿ ಅಂತ ಕೇಳ್ತಾರೆ. ಬಿಎಂಟಿಸಿ ಗಮನಕ್ಕೆ ತರಬಹುದಲ್ವಾ ಸರ್? ಇವಾಗಲ್ಲ ಸರ್, 1 ವರ್ಷದಿಂದಲ್ಲ, ಪ್ರತಿ ತಿಂಗಳು ನಾವು ಕೇಳ್ತಾ ಇದೀವಿ, ಕೊಡ್ತಾ ಇಲ್ಲ. ಪ್ರತಿ ತಿಂಗಳು ಸಂಬಳಗೋಸ್ಕರ ಅಷ್ಟೇ ನಾವು ಇರೋದು. ಏನ್ ಗಾಡಿ ಔಟ್ ಆಗ್ಬೇಕಾ ಅಷ್ಟೇ, ಗಾಡಿ ಔಟ್ ಆಗ್ಬೇಕು. ಯಾರೇ ಕಿಲೋಮೀಟರ್ ಮಾಡ್ಕೊಂಡ್ರು ಹೋಗ್ರಿ ಆಚೆ. ಅಲ್ಲ, ಹೌದು ಸರ್, ನೀವು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇರೋದು. ನಿಮ್ಮ ಕಂಪನಿಯವ್ರನ್ನೇ ನೀವು ಕೇಳಬೇಕಾಗತ್ತೆ. ನಿಮ್ ಕಂಪನಿಯವ್ರು ಏನ್ ಹೇಳ್ತಾರೆ ಸರ್? ಸರ್, ಈಗ ನಮ್ಮ ಕಂಪ್ನಿಯವ್ರನ್ನ ಕೇಳಿದ್ರೆ ಏನಂತಾರೆ ಗೊತ್ತಾ? ಟೈಮ್ ಕೊಡಿ ಅಂತಾರೆ. ಈಗ ನಮ್ಗೆ ಇದೇ ತರ ಆಶ್ವಾಸನೆ ಕೊಟ್ಟು ಇದುವರೆಗೂ ನಮಗೆ ಏನು ನೆರವೇರಿಲ್ಲ. ನಾವು ಕೇಳ್ತಾರ ಬೇಡಿಕೆಗಳು ಇಷ್ಟೇ ಸರ್. ಒಂದು, ನಮಗೆ ಪಾಸ್ ಆಗಬೇಕು. ಆಮೇಲೆ ನಮ್ನ BMTC ನಾವು ಓಡಿಸ್ತೀವಿ ಅಂತ ಗುರ್ತಿಗಾರು ನಮ್ಗೆ ಏನಾದ್ರು ಒಂದು ID ಕೊಡಬೇಕು. ಲೋಗೋ ಕಾರ್ಡ್ ಕೊಟ್ಟಿಲ್ವಾ? ID ಕೊಟ್ಟಿದ್ದಾರೆ. ಅದು ID ಬಂದು ನೋಡಿ ಸರ್, ಇದು ಯಾವ್ದೋ ಒಂದು LKG ಸ್ಕೂಲ್ ಮಕ್ಕಳು. ಇದು ಏನಕ್ಕೆ ಯೂಸ್ ಮಾಡೋಣ ಸರ್ ಇದನ್ನ ನಾವು? ನಮಗೆ ಅಂತ ಒಂದು ಲೋಗನಾರು ಕೊಡಬೇಕು ಇವರು ನಮಗೆ. ಆಮೇಲೆ ಪ್ರತಿಯೊಂದು ಡ್ರೈವರ್ಗಳಿಗೂ ಏನ್ ತೊಂದರೆ ಆಗ್ತಾ ಇದೆ ಅಂದ್ರೆ, ಯಾರೇ ಹೋಗಿ ನಮ್ನ ಏನೇ ಕೇಳಿದ್ರು ಈಗ ಹೋಗಿ ಕೇಳದ್ನ ಇವನ್ನೇ ಟಾರ್ಗೆಟ್ ಮಾಡೋದು. ಇವನ್ನ ಈಗ ಮೊದಲು ಕೆಲಸದಿಂದ ತೆಗಿಬೇಕು, ನಾನ್ ಮಾತಾಡೋದನ್ನ ನನ್ನ ಮೊದಲು ಕೆಲಸದಿಂದ. ಈಗ ಅದಕ್ಕೆ ಏನ್ ಮಾಡ್ತಾ ಇದ್ರಿ ಸರ್ ನೀವೆಲ್ಲರೀಗ? ಏನು ಬಸ್ಗಳಂತೂ ಆಪರೇಟ್ ಮಾಡಲ್ವಾ? ಯಾವುದೇ ಕಾರಣಕ್ಕೂ ಬಸ್ ಅಂತ ಆಪರೇಟ್ ಮಾಡಲ್ಲ. ನಮ್ಮಲ್ಲಿ ಏನ್ ಬೇಡಿಕೆಗಳಿದೆ ಅದು ಸಂಪೂರ್ಣವಾಗಿ ಅವರು ನಮ್ಗೆ ಈಡೇರಿಸಿಕೊಡ್ಬೇಕು. ಎಷ್ಟು ಜನ ಸೇರಿದ್ರಿ? ಎಷ್ಟು ಬಸ್ಗಳು ಸರ್? 120 ಬಸ್ ಇದೆ. ಬಟ್ ಒಂದು 300-350 ಜನ ನಾವು ನಿಮ್ಮ ಡಿಪೋಗ್ ಮಾತ್ರ ತೊಂದರೆ ಆಗ್ತಾ ಇರೋದ? ಬೇರೆ ಡಿಪೋದವರು? ಪ್ರತಿಯೊಂದು ಡಿಪೋಗೂ ಕೂಡ ತೊಂದರೆ ಆಗ್ತಾ ಇದೆ. ಬಟ್ ಅವ್ರು ಯಾರು ಹೊರಗೆ ಬರ್ತಾ ಇಲ್ಲ. ನಾವು ಹೊರಗೆ ಬಂದಿದ್ದೀವಿ. ನಾವು ಒಂದು ವರ್ಷದಿಂದ ನಾವು ಕೇಳ್ಕೊಂಬಂದಾಗಿದೆ. ಬಟ್ ಅದನ್ನ ಅವ್ರು ಈಡೇರಿಸಿಲ್ಲ. ಆ ಈಡೇರಿಸಲ್ವಲ್ಲ, ನಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋದಕ್ಕೋಸ್ಕರ ನಾವು ರೋಡ್ಗೆ ಬರೋ ಪರಿಸ್ಥಿತಿ ನಮಗ್ ಬಂದಿದೆ. ಜಯನಗರ ಡಿಪೋ ಅಲ್ಲಿ ಬೋನಸ್ ಹಾಕಿದ್ದಾರೆ. ಅವರು ನಮ್ ತರನೇ ಅಂತಾನೆ, ಡ್ರೈವರ್ ತಾನೆ. ಅಲ್ಲಿ ಸ್ಟ್ರೈಕ್ ಮಾಡಿ ಬೋನಸ್ ಹಾಕ್ಸ್ಕೊಂಡಿದ್ದಾರೆ. ಇಲ್ಲಿ ಆಗ್ತಾ ಇಲ್ಲ ನಮ್ಗೆ. ಅದನ್ನೇ ಒಂದೊಂದು ಡಿಪೋಗ್ ಒಂದೊಂದು ರೀತಿ ತಾರತಮ್ಯ, ಒಂದೊಂದ್ ತರ ಮಾಡ್ತಾ ಇದಾರೆ. ಒಂದೊಂದು ಡಿಪೋಗ್ ಒಂದೊಂದ್ ತರ ಮಾಡ್ತಾ ಇದಾರೆ. ಏನ್ ಸರ್, ನಾವು BMTC ಅಂತಂದ್ರೆ 32 ಡಿಪೋ ಚಂದಾಪುರ ಲೈಲ್ಯಾಂಡ್ ಸುಚ್ಚಿಗಡಿ ಇದೆ. ಅಲ್ಲೇ ಒಂಥರ ಅಲ್ಲಿ ಡೈಲಿ ಬೇಟ ಕೊಡ್ತಾರೆ ಊಟ ತಿಂಡಿಗೆ ಅಂತ. ಇವರು ಸಂಬಳದಲ್ಲಿ ಆಡ್ ಮಾಡೋರು. ಅಲ್ಲಿ ಪಾಸ್ ದುಡ್ಡ ಒಂದು ತಿಂಗಳಿಗೆ 1ನೇ ತಾರೀಕೆ ಪಾಸ್ ದುಡ್ಡು ಹಾಕ್ತಾರೆ. ಇವ್ರು ಹಾಕಲ್ಲ, ಇವರು ಸಂಬಳದಲ್ಲಿ ಆಡ್ ಮಾಡ್ತಾರೆ. ಈಗ ನಿಮ್ ಬೇಡಿಕೆ ಈಡೇರೋವರೆಗೂ ನೀವು ಬಸ್ಗಳನ್ನ ಆಪರೇಟ್ ಮಾಡಲ್ಲ ಸರ್ ನೀವು? ಸ್ಯಾಲರಿ ಸ್ಲಿಪ್ ನಮಗ್ ಕೊಡ್ತಾ ಇರೋ ಪೇಮೆಂಟ್ ಬಂದು 22,500 ರೂಪಾಯಿ ಕೊಡ್ತಾ ಇದ್ದಾರೆ. ಓಕೆನಾ? ಈ ಸ್ಯಾಲರಿ ಸ್ಲಿಪ್ ಅಲ್ಲಿ ಕರೆಕ್ಟ್ ಆಗೈತೆ. ಈ ಸ್ಯಾಲರಿ ಸ್ಲಿಪ್ ಅಲ್ಲಿ ನಾವು ದುಡಿತಿರೋ ದುಡ್ಡಲ್ಲೇ ನಮಗೆ ಅಂತ ಬೋನಸ್ ಅಂತ ಆಡ್ ಮಾಡಿದ್ದಾರೆ 1,250 ರೂಪಾಯಿ. ನಾವು ದುಡಿತಿರೋದ್ರಲ್ಲಿ ನಮಗೆ ಕೊಡಕ್ಕೆ ಇವರೇ ಬೇಕಾ? ಈಗ ನೀವೇ ಹೇಳಿ, ಈಗ ನಾವು ದುಡಿತಿರೋ ದುಡ್ಡಲ್ಲಿ ನಮಗೆ ಕೊಡಕ್ಕೆ ಇವರೇ ಬೇಕಾ? 22,500 ರೂಪಾಯಿ ಒಬ್ಬ ಮನುಷ್ಯ ಡ್ರೈವರ್ ಬೆಂಗಳೂರಲ್ಲಿ ದುಡಿದು ಏನ್ ತಗೋಬಹುದು? ಅಲ್ಲ, ನಿಮ್ ದುಡ್ಡೇ ಆಗ್ಲಿ 1.5 ವರ್ಷದ ಬೋನಸ್ ಕೊಟ್ಟಿಲ್ವಾ? ಏನು ಬಂದಿಲ್ಲ ಸರ್ ಇಲ್ಲಿವರೆಗೂ 1 ರೂಪಾಯಿ ನಮಗೆ ಕಂಪ್ನಿಯಿಂದ ಆದಾಯ ಅಂತ ನಮ್ಗೆ ಏನು ಬಂದಿಲ್ಲ. ಏನಾರು ಕೇಳಕ್ ಹೋದ್ರೆ
ನಾವು ಮಾಡ್ತೀವಿ ಇದನ್ನ ಪ್ರತಿ ತಿಂಗಳು ನಾವು ನೋಡಿ ಸಾಕಾಗಿ ಕೊನೆಗೆ ನಮ್ಗೆ ಇದು ಬೇಡ, ನಾವು ಪ್ರತಿಭಟನೆ ಮಾಡೋಣ ಅಂತಾನೆ ನಿಂತಿದೀವಿ ಸರ್. ಇದನ್ನ ನಮ್ಗೆ ಎಲ್ಲರೂ ಸಹಾಯ ಮಾಡಬೇಕು. ನಿಮ್ಮ ಡಿಮ್ಯಾಂಡ್ ಏನಿದೆ, ಈ ಡಿಮ್ಯಾಂಡ್ ಫುಲ್ಫಿಲ್ ಆಗೋವರೆಗೂ ಕೂಡ ನಾವು ಬಸ್ ಅನ್ನಂತೂ ಹೊರಗಡೆ ತೆಗೆಯೋದಿಲ್ಲ. ಯಾಕಂದ್ರೆ 1 ತಿಂಗಳಲ್ಲ 2 ತಿಂಗಳಲ್ಲ 1.5 ವರ್ಷದಿಂದನೂ ಕೂಡ ಇದೇ ರೀತಿಯಾದಂತ ಸಮಸ್ಯೆ ಇದೆ. ಈ ಸಮಸ್ಯೆ ಬಗೆಹರಿದ್ರೆ ಮಾತ್ರ ವೆಹಿಕಲ್ ಗಳನ್ನ ಹೊರ ತರ್ತೀವಿ, ಇಲ್ಲದೇ ಇದ್ರೆ ಪ್ರತಿಭಟನೆ, ಧರಣಿ, ಈ ಹೋರಾಟ ಏನಿದೆ ಮುಂದುವರಿಯುತ್ತೆ ಅಂತೇಳಿ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.